ಅನೂಪ್ ಅವರ ಒಂದು ರಾಗನಿಧಿಯ ಕೈ ಚಳಕ ತುಂಬ ದೊಡ್ಡದಾಗಿ ಅಡಗಿದೆ. ಅದೇ ರೀತಿಯಾಗಿ ವಿಜಯ್ ಪ್ರಸಾದ್ ಅವರು ನಮ್ಮ ಗೆಳೆಯರು, ಆಪ್ತರು. ಸಿದ್ಲಿಂಗು ಭಾಗ 1ರಲ್ಲಿ ಯಾವ ರೀತಿ ತಮ್ಮ ಕೈ ಚಳಕವನ್ನು ತೋರಿಸಿದ್ರು, ಅದೇ ರೀತಿಯ ಒಂದು ಕೆಲಸ ಇದರಲ್ಲೂ ಕೂಡ ಆಗಿದೆ ಅಂತ ಭಾವಿಸ್ತೀನಿ. ಸೊ ಒಟ್ಟಾರೆಯಾಗಿ ಇದೇ ಚಿತ್ರ ಫೆಬ್ರವರಿ 14ನೇ ತಾರೀಕು ತೆರೆಗೆ ಬರಲಿಕ್ಕೆ ಸಿದ್ಧವಾಗಿದೆ. ದಯವಿಟ್ಟು ತಾವೆಲ್ಲ ಪ್ರೋತ್ಸಾಹ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸಿದ್ಲಿಂಗು ಪಾರ್ಟ್ 1 ಎಲ್ಲರೂ ನೋಡಿ ಹೆಂಗೆ ಇಷ್ಟಪಟ್ಟಿದ್ರಿ. ಭಾಗ 2 ಕೂಡ ತಮ್ಮೆಲ್ಲರಿಗೂ ಅಷ್ಟೇ ಇಷ್ಟ ಆಗುತ್ತೆ. ಆ ಒಂದು ನಂಬಿಕೆ ನನಗಿದೆ ಮತ್ತು ನಮ್ಮ ಚಿತ್ರತಂಡಕ್ಕಿದೆ. ಯಾಕಂದರೆ ಅವತ್ತು ಸಿದ್ಲಿಂಗು ಮಾಡಿದಾಗ ಒಂದು ಬೇರೆ ಥರದ್ದೇ ಒಂದು ಸಿನಿಮಾ ಆಯಿತು. ಸಿದ್ಲಿಂಗು ನಮ್ಮ ಇಂಡಸ್ಟ್ರಿಗೆ ಒಂದು ಬೇರೆ ರೀತಿಯಾದ ಜಾನ್ರಸ್ ಸಿನಿಮಾ ಒಳಗೆ ಬಂತು. ಅದಕ್ಕೆ ಮುಂಚೆ ಮಾಡಿದ್ರು ಸಿನಿಮಾ, ಬಟ್ ಅಲ್ಲಿವರೆಗೂ ನಿಂತಿತ್ತು. ಸೊ ನಮ್ಮ ಸಿದ್ಲಿಂಗು ಮಾಡಿದಾಗ ಸೊ ಎಲ್ರಿಗೂ ಸಖತ್ ಇಷ್ಟ ಆಯಿತು ಸಿನಿಮಾ. ಇನ್ ಪಾರ್ಟ್ 2 ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಏನಕ್ಕೆ ಮೇನ್ ರೀಸನ್ ಅಂದರೆ ಪಾರ್ಟ್ 2 ಫಸ್ಟ್ ಪಾರ್ಟ್ಗೆ ಲಿಂಕ್ ಸಖತ್ ಖುಷಿ ಆಗುತ್ತೆ. ಯಾಕಂದ್ರೆ ತುಂಬ ಪರ್ಟಿಕ್ಯುಲರ್ ಆಗಿ ನಮ್ಮ ಹತ್ರ ಕೆಲಸ ಮಾಡಿಸ್ತಾರೆ. ಪ್ರತಿಯೊಂದು ಸೀನ್, ಡೈಲಾಗ್ ಡೆಲಿವರಿ ಪ್ರತಿಯೊಂದೂ ತುಂಬ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ನಿರ್ಮಾಪಕರು ಹರಿ ಅವರು ಮತ್ತು ರಾಜು ಸರ್, ಥ್ಯಾಂಕ್ ಯು. ಇದು ಪದೇ ಹೇಳ್ತಾ ಬಂದಿದ್ದೀನಿ ನಾನು, ಇವತ್ತು ಹೇಳ್ತೀನಿ. ಪ್ರೀಲೀಸ್ ಇವೆಂಟಲ್ಲಿ ನನ್ನನ್ನು ನಮ್ಮ ಡೈರೆಕ್ಟರ್ನಿಬ್ಬರನ್ನು ಯಾರು ನಮ್ಮದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾನ ಅವರು ನಮ್ಗೆ ಅವಕಾಶ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್. ನಾನು ಜೀವಂತವಾಗಿರೋವರೆಗೂ ನಿಮ್ಮನ್ನ ಇಬ್ಬರು ನೆನೆಸ್ಕೊತೀನಿ. ಆ್ಯಂಡ್ ನಮ್ಮಪ್ಪ ಎಲ್ಲಿದ್ದಾರೆ, ಅವ್ರ ಬಗ್ಗೆ ಎರಡು ಮಾತಾಡಬೇಕು. ಇಲ್ಲ, ಹೌದು, ಥ್ಯಾಂಕ್ ಯು ಈ ಭೂಮಿಗೆ ನನ್ನ ತಗೊಬಂದಿದ್ದಕ್ಕೆ. ಹೇಳ್ತೀನಿ, ಅವ್ರು ಹೇಳಿಲ್ಲ ಅಂದ್ರೆ ಮನೆಗೆ ಹೋದ್ಮೇಲೆ ಮರ್ಡರ್ ಗ್ಯಾರಂಟಿ. ನಮ್ಮ ತಾಯಿ ಬರಬೇಕಿತ್ತು, ಅವರು ಶೂಟಿಂಗಲ್ಲಿ ಇರೋ ಕಾರಣ ಬರೋಕ್ಕಾಗಲಿಲ್ಲ. ಆ್ಯಂಡ್ ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್. ಆ್ಯಂಡ್ ಫಸ್ಟ್ ಟೈಮ್ ನಾನು ಹೆಂಡತಿ ಕೂಡ ಬಂದೇಳೆ ಒಂದು ಈವೆಂಟ್ಗೆ. ಥ್ಯಾಂಕ್ ಯು ಸೋ ಮಚ್. ಕೇಳಿದಾಗೆಲ್ಲ ಪಾಪ ಅವಳು ಆಫೀಸ್ ಕೆಲಸದಲ್ಲಿ ಬ್ಯುಸಿ ಇರ್ತಾ ಇದ್ಲು. ಇವತ್ತು ಬಾ ಅಂತ ಹೇಳಿದೆ. ನಿಮ್ಮ ಮಾವ ಬರ್ತಿದಾರಲ್ವಾ, ಬರ್ತೀನಿ ಅಂತ ಬಂದ್ಲು ಅವಳು. ಜಾಸ್ತಿ ಮೀಟ್ ಮಾಡಿಲ್ಲ ಮಾವನ್ನ, ಇಲ್ಲೇ ಮೀಟ್ ಮಾಡ್ತಿರೋದು ಬಹುಶಃ ಒಂದು 2-3 ಸಲ ಮೀಟ್ ಮಾಡಿರ್ಬೋದು. ನಾನು ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ನಿಂತು ಮಾವ ಅಂತ ಅಡ್ರೆಸ್ ಮಾಡ್ತಿರೋದು. ನಾನು ಚಿಕ್ಕ ವಯಸ್ಸಿದ್ದಾಗೂ ನನಗೆ ಜ್ಞಾಪಕ ಇದೆ. ನಾನು ಮಾವ ಅಂತ ಯಾವಾಗಾರು ಕರೆದ್ರೆ ಹೊಡೆದ್ಬಿಟ್ಟು ಕುಮಾರ ಅಂತ ಕರೆಯೋ ಅಂತ ಹೇಳೋರು. ಬಟ್ ಇವಾಗ ಅದು ಕರೆಯೋಕ್ಕಾಗಲ್ಲ. ಇವಾಗ ನನಗೂ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಮಾವ ಅಂತ ಕರೀಲೇಬೇಕು, ಅಡ್ರೆಸ್ ಮಾಡಲೇಬೇಕು. ಇನ್ಮೇಲೆ ಎಲ್ಲೇ ಸಿಕ್ಕಿದ್ರು ಮಾವ ಅಂತಾನೆ ಮಾತಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಫಸ್ಟ್ ಟೈಮ್ ನಾವು ಸಿನಿಮಾ ಟೀಮ್ ಅವರೆಲ್ಲ ಡಿಸೈಡ್ ಮಾಡಿದ್ವಿ ಕರೆಸ್ಬೇಕು, ಒಂದು ಮಾತು ಕೇಳೋಣ ಅಂತ. ನಾನು ಒಂದು ವಾರ ಯೋಚನೆ ಮಾಡ್ತಾನೆ ಇದ್ದೆ, ಹೆಂಗೆ ಇನ್ವೈಟ್ ಮಾಡೋದು, ಕರಿಬೋದಾ ಬೇಡವಾ ಅಂತ. ಸೊ ಕೊನೆಗೆ ಡಿಸೈಡ್ ಮಾಡಿದೆ. ಫೋನ್ ಮಾಡಿ ಒಂದೇ ಫೋನ್ ಕಾಲ್, ಒಂದೇ ರಿಂಗಿಗೆ ಫೋನ್ ಎತ್ತಿದ್ದು ಕೂಡ. ಬಾರೋ ಮನೇಲಿದ್ದೀನಿ ಅಂತ ಕರೆದ್ರು. ಮನೆಗೆ ಹೋದೆ, ಜಾಸ್ತಿ ಮಾತೇ ಆಡಲಿಲ್ಲ. ಏನೋ ಸಿದ್ಲಿಂಗು ಏನೋ ಅಂದರು. ಹೌದು, ಈ ಥರ ಒಪ್ಕೊಂಡ್ರೆ 9ನೇ ತಾರೀಕು ಒಂದು ಪ್ರೀ ರಿಲೀಸ್ ಈವೆಂಟ್ ಇಟ್ಕೊಂಡಿದ್ದೀವಿ, ಬರಬೇಕು ಅಂತ ಹೇಳಿ. ಬರ್ತೀನಿ ಹೋಗು. ಅವರು ಸಿಟಿ ಲೈಟ್ಸ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಸೊ ಹಂಗಾಗಿ ಒಂದು 10 ನಿಮಿಷ ಮಾತಾಡ್ಬಿಟ್ಟು ಬಂದೆ. ಆಮೇಲೆ ಡೈರೆಕ್ಟ್ರಿಗೆ ಫೋನ್ ಮಾಡಿದೆ, ಸರ್ ಫಿಕ್ಸ್ ಮಾಡ್ಕೊಳ್ಳಿ, ಬರ್ತಾರಂತೆ 100% ಅಂತ ಹೇಳಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಬಂದಿದ್ದು ತುಂಬ ಖುಷಿ ಆಯಿತು. ನಾಳೆ ಸಿಟಿ ಲೈಟ್ ಸಿನಿಮಾ ಮುಹೂರ್ತ, ಆಲ್ ದ ಬೆಸ್ಟ್. ಅದಕ್ಕೂ ಬರ್ತೀನಿ. ಆ್ಯಂಡ್ ಅನೂಪ್ ಸರ್ ಎಲ್ಲೋದ್ರು? ಅನೂಪ್ ಅಲ್ಲಿದ್ದಾರ? ಓಕೆ. ನಾನು, ಅನೂಪ್ ಅವರು ಮತ್ತು ಅರಸು 3 ಜನ ಸೇರಿ ಮಾಡಿರೋ ಸಾಂಗ್ಗಳು ಎಲ್ಲದೂ ಆಲ್ಮೋಸ್ಟ್ ಎಲ್ಲ ಸಾಂಗು ಹಿಟ್ಟನೆ. ಸೊ 3 ಜನದ್ದು ಒಂದು ಕಾಂಬಿನೇಷನ್ ಸಖತ್ ವರ್ಕ್ ಆಗುತ್ತೆ. ಸೊ ಇಲ್ಲೂ ಕೂಡ ವರ್ಕ್ ಆಗಿದೆ. ನಾಗಾರ್ಜುನ್ ಶರ್ಮಾ, ಐ ಲವ್ ಯು. ನಾನು ಫೋನ್ ಮಾಡೋ ಒಂದು 2-3 ಸಲ ಹಿಂಸೆ ಕೊಟ್ಟಿದ್ದೆ ಅವ್ರಿಗೆ. ಈ ಸಾಂಗ್ ಕೇಳಿದಾಗ ನಾರ್ಮಲ್ ಆಗೇ ಇದ್ದೆ, ಫೋನ್ ಮಾಡಿದೆ, ವಿಶ್ ಮಾಡಿದೆ. ಬಟ್ ಅವ್ರ ನಮ್ಮ ಮಾವನ ಸಾಂಗ್ ಎಲ್ಲ ಕೇಳಿದಾಗ ನಮ್ಮ ಮಾವಿಗೆ ಮೆಸೇಜ್ ಮಾಡ್ಬಿಡ್ತೀನಿ, ಕೆಲವು ಟೈಮಲ್ಲಿ ಫೋನ್ ಮಾಡಲ್ಲ. ಸೊ ನಾಗಾರ್ಜುನಿಗೆ ಫೋನ್ ಮಾಡಿಬಿಟ್ಟು ತುಂಬ ಖುಷಿ ಆಯಿತು. ಆ್ಯಂಡ್ ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡೋದಾಗ್ಲೂ ಕೂಡ ಸಖತ್ ಮಾತಾಡಿದೆ ಅವ್ರಿಗೆ ಸಾಂಗ್ ಬಗ್ಗೆ. ಥ್ಯಾಂಕ್ ಯು.